ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತಾ. ಮಳೆಗಾಲ ಬಂದರೆ ಸಾಕು ಸಿಲಿಕಾನ್ ಸಿಟಿಯಲ್ಲಿ ಎಷ್ಟೋ ರಸ್ತೆಗಳು ಕಿತ್ತು ಗುಂಡಿಗಳಾಗಿ ಮಾರ್ಪಾಡಾಗ್ತವೆ. ಹೀಗೆ ಯಶವಂತಪುರ ಕ್ಷೇತ್ರದಲ್ಲಿ ಸ್ವಲ್ಪ ರಸ್ತೆಗಳು ಕಿತ್ತು ಗುಂಡಿಗಳಾಗಿ ಮಾರ್ಪಾಡಾಗಿದ್ರೂ ಸಹ ಆ ರಸ್ತೆಗಳನ್ನು ಬಿಡದೆ ರಸ್ತೆಗಳಿಗೆ ಟಾರ್ ಕಾಂಕ್ರೀಟ್ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಿದೆ. ಹೆಮ್ಗೆಪುರ ವಾರ್ಡ್ನ ವಕೀಲ ಗಾರ್ಡನ್, ಕಗ್ಲಿಪುರ ಪಂಚಾಯಿತಿಯ ರಾವ್ಗೋಡ್ಲು, ನೆಟ್ಟಿಗೆರೆ ಹೀಗೆ ಇನ್ನು ಕೊಂಗಟ ಮುಖ್ಯ ರಸ್ತೆಯ ಕಾಮಗಾರಿಯೂ ಸಹ ಪ್ರಾರಂಭವಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳ ಕಾಮಗಾರಿಯ ಗುದ್ಲಿ ಪೂಜೆಯನ್ನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಾಜಿ ಸಚಿವರಾದ ಎಸ್.ಟಿ. ಸೋಮಶೇಖರ್ ಅವರು ನೆರವೇರಿಸಿದರು. ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ನಳನೀರು ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ಕಾಮಗಾರಿಗಳ ಗುದ್ಲಿ ಪೂಜೆಯನ್ನು ಸಹ ಎಚ್ಕೊಲ್ಲಹಳ್ಳಿಯಲ್ಲಿ ನೆರವೇರಿಸಿದ್ರು. ಇನ್ನು ಇದೇ ಪಂಚಾಯಿತಿಯ ನೂತನ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯದ ಕಟ್ಟಡ ಕಾಮಗಾರಿಗೂ ಸಹ ಚಾಲನೆ ನೀಡಿದ್ರು. ಹೆಮ್ಗೆಪುರ ವಾರ್ಡ್ನ ಕೋಡಿಪಾಳ್ಯ ಮುಖ್ಯ ರಸ್ತೆಗೆ ವೈಟ್ ಟಾಪಿಂಗ್ ಕಾಮಗಾರಿ ಆರಂಭವಾಗಿದ್ದು, ಈ ಕಾರ್ಯಕ್ರಮದಲ್ಲಿ ನಗರದ ವಾಸಿಗಳೆಲ್ಲ ಸೇರಿದ್ರು. ಅವರಿಗಿದ್ದ ಕುಂದು ಕೊರತೆಗಳ ಬಗ್ಗೆ ಶಾಸಕರಿಗೆ ಮನವಿಯನ್ನ ಸಲ್ಲಿಸಿದ್ರು. ಇನ್ನು ಇಷ್ಟೆಲ್ಲ ಕಾರ್ಯಕ್ರಮಗಳಲ್ಲಿ ಆಯಾಯ ಪಂಚಾಯಿತಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ವಾರ್ಡ್ನ ಮಾಜಿ ಕಾರ್ಪೊರೇಟರ್ಗಳು, ಮುಖಂಡರುಗಳು ಸಹ ಉಪಸ್ಥಿತರಿದ್ದರು.